Hi, dear students. Now let me start one more point of this topic terrorism. Terrorism means ಭಯೋತ್ಪಾದನೆ. Terrorism can be called as extremism. Extremism. ಭಯೋತ್ಪಾದನೆ ಅಂತಕ್ಕಂಥದ್ದನ್ನ ನಾವು ಭೀತಿವಾದ ಅಥವಾ ಉಗ್ರಗಾಮಿತ್ವ ಅಂತ ಕೂಡ ಕರೀತಾ ಇದ್ದೀವಿ. This is a method putting a pressure on a government. ಒಂದು ಬಲ ಪ್ರಯೋಗದ ಒತ್ತಡದ ತಂತ್ರಗಾರಿಕೆ ಅಂತ ಕೂಡ ಇದನ್ನ ಕರಿಬಹುದು. ಸರ್ಕಾರದ ಮೇಲೆ ಒಂದು ಒತ್ತಡವನ್ನು ಏರ್ತಕ್ಕಂಥ ಒಂದು ತಂತ್ರ ಆಗಿದೆ. ಟೆರರಿಸಮ್ ಬೇಸ್ಡ್ ಆನ್ ಪೊಲಿಟಿಕಲ್ ideologies, religious faith and ideological belief create a loss for an individual as well as a communities. ಇಲ್ಲಿ ಉಗ್ರಗಾಮಿತ್ವ ಅಥವಾ ಭಯೋತ್ಪಾದನೆ ಅಂತಕ್ಕಂಥದ್ದು ರಾಜಕೀಯ, ಧಾರ್ಮಿಕ ಅಥವಾ ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ಗುರಿ ಹೊಂದಿದ ಭಯೋತ್ಪಾದಕತೆಯು ವ್ಯಕ್ತಿಗಳಿಗೆ ಮತ್ತು ಸ್ವತ್ತುಗಳಿಗೆ ಅಪಾರ ಹಾನಿಯನ್ನು ಉಂಟು ಮಾಡುತ್ತೆ. Moreover, terrorism creates psychological pain and influences the cultural aspects negatively. ಅದಕ್ಕಿಂತ ಹೆಚ್ಚಾಗಿ ಈ ಒಂದು ಭಯೋತ್ಪಾದನೆಯು ಉಗ್ರಗಾಮಿತ್ವ ಮಾನಸಿಕ ವೇದನೆಯನ್ನು ಕೂಡ ಹೆಚ್ಚಾಗಿ ನೀಡುತ್ತೆ. ಹಾಗೆ ನಕಾರಾತ್ಮಕ ಭಾವನೆಯನ್ನು ಸರ್ಕಾರ ಮತ್ತು ಸಂಸ್ಕೃತಿಯ ಮೇಲೆ, ಸಾಮಾಜಿಕ ಸಂಸ್ಕೃತಿಯ ಮೇಲೆ ಪ್ರಭಾವ ಬೀರುತ್ತದೆ. Terrorism is nothing but a fulfilling its narrow end by creating panic and violence. ಉಗ್ರಗಾಮಿ ಈ ಒಂದು ಭಯೋತ್ಪಾದನೆ ಅಂತಕ್ಕಂಥದ್ದು ಬೇರೆ ಏನೂ ಅಲ್ಲ, ಇದೊಂದು ಭಯದ ವಾತಾವರಣವನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು, ಹಿಂಸೆಯನ್ನ ಹುಟ್ಟು ಹಾಕ್ತಕ್ಕಂಥದ್ದಾಗಿದೆ. It feeds on fear of the people. ಜನರಲ್ಲಿ ಭಯದ ವಾತಾವರಣವನ್ನ ಸೃಷ್ಟಿಸುವ ಉದ್ದೇಶವನ್ನ ಇದು ಹೊಂದಿರುತ್ತೆ. These are organized crimes purported by organized group of people. Such activities are called anti-national and anti-social act. So, ಇದು ವಿದ್ಯಾರ್ಥಿಗಳೇ, ಇಲ್ಲಿ ಉಗ್ರಗಾಮಿ ಸಂಘಟನೆಗಳ ಉದ್ದೇಶದ ಈಡೇರಿಕೆಗಾಗಿ ಈ ಒಂದು ಸಂಘಟನೆಗಳ ಉದ್ದೇಶ ಈಡೇರಿಕೆಗಾಗಿ ಭಯದ ವಾತಾವರಣವನ್ನು ಸೃಷ್ಟಿ ಮಾಡುವ ಉದ್ದೇಶದಿಂದ ರಾಜಕೀಯ ತಂತ್ರಗಾರಿಕೆಯನ್ನು ಹೊಂದಿರುತ್ತೆ ಈ ಭಯೋತ್ಪಾದನೆ ಅಥವಾ ಉಗ್ರಗಾಮಿತ್ವ ಅಂತಕ್ಕಂಥದ್ದು. ಇದು ರಾಷ್ಟ್ರ ವಿರೋಧಿ ಮತ್ತು ಸಮಾಜ ವಿರೋಧಿ ಕಾರ್ಯಗಳನ್ನು ಎಸಗುತ್ತೆ ಎನ್ನಬಹುದಾಗಿದೆ. Then bombing of World Trade Centers of USA, bomb attacks on Bali of Indonesia, bombing various cities of France, Britain and other countries are the reasons for various at international level. The terrorism is based on extreme religious sentiments and separatism, racialism or leftist ideals. ಒಂದು ವಿದ್ಯಾರ್ಥಿಗಳೇ, ಭಯೋತ್ಪಾದನೆಯ ಮೂಲಕ ಬಾಂಬ್ ದಾಳಿ ಮಾಡಿರುವುದನ್ನು ನಾವು ನೋಡಬಹುದು. ವಿಶ್ವ ಒಂದು ವ್ಯಾಪಾರ ಕೇಂದ್ರ ಅಮೆರಿಕದ ಮೇಲೆ, ಹಾಗೆ ಬ್ರಿಟನ್, ಇರಾನ್, ಭಾರತ ಈ ಪ್ರದೇಶಗಳು, ಇಂಡೋನೇಷ್ಯಾದ ಬಾಲಿಯ ಮೇಲೂ ಕೂಡ ಬಾಂಬ್ ದಾಳಿ ಮಾಡಿರೋದನ್ನ, ಫ್ರಾನ್ಸ್, ಬ್ರಿಟನ್ ಇತರ ರಾಷ್ಟ್ರಗಳ ಮೇಲೆ ದಾಳಿ ಮಾಡಿರೋದನ್ನ ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಭಯೋತ್ಪಾದನೆ ಇದೆ ಎನ್ನುವುದಕ್ಕೆ ಸಾಕ್ಷೀಕರಿಸಬಹುದಾಗಿದೆ. ಹಾಗೆ ಈ ಒಂದು ಭಯೋತ್ಪಾದನೆ ಅಂತಕ್ಕಂಥದ್ದು ಏನು ಅಂತಂದ್ರೆ, ಇಲ್ಲಿ ಧಾರ್ಮಿಕ ಮೂಲಭೂತವಾದ ಚಿಂತನೆಯಿಂದ, ಪ್ರತ್ಯೇಕತಾವಾದದಿಂದ, ತೀವ್ರ ಎಡಪಂಥೀಯ ವಿಚಾರದಿಂದ ನಾಡನ್ನ ಬಿಡುಗಡೆಗೊಳಿಸಬೇಕು ಅನ್ನುವಂತಹ ಛಲದಿಂದ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಆಕ್ಟಿವಿಟೀಸ್ ನಲ್ಲಿ ಭಯೋತ್ಪಾದನೆ. Often a country funds and supports terrorism in another country
ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದೊಳಗಿನ ಭಯೋತ್ಪಾದನೆಗಾಗಿ ಆರ್ಥಿಕ ಮತ್ತಿತರ ಸಹಕಾರವನ್ನು ಮಾಡುತ್ತೆ. ಟೆರರಿಸಂ ಟಾರ್ಗೆಟ್ ಸಿವಿಲಿಯನ್ಸ್ ಆಫ್ ದ ಕಂಟ್ರಿ, military bases, and also targets specific communities with specific languages, religion, race, and skin color to create a maximum terror among them. ವಿಶೇಷವಾಗಿ ಉಗ್ರಗಾಮಿತ್ವ ಇವರ ಒಂದು ಮುಖ್ಯವಾದ ಟಾರ್ಗೆಟ್ ಏನಂತಂದ್ರೆ, ಇವರ ಮುಖ್ಯವಾದ ಟಾರ್ಗೆಟ್ ಅಂತಂದ್ರೆ ಇವರು ಒಂದು ರಾಷ್ಟ್ರದ ನಾಗರಿಕರ ಮೇಲೆ, ಮಿಲಿಟರಿ ಪಡೆಗಳ ಮೇಲೆ, ಹಾಗೆ ಇತರ ಭಾಷೆಯನ್ನು ಮಾತಾಡ್ತಕ್ಕಂಥ ಜನ ಮತ್ತು ಜನಾಂಗದ ಮೇಲೆ ಇಲ್ಲಿ ದಾಳಿ ಮಾಡುವುದರ ಮೂಲಕ ಅಥವಾ ಅವರ ಮೇಲೆ ಎರಗೋದ್ರ ಮೂಲಕ ಸಾವನ್ನು ಉಂಟು ಮಾಡುವುದು, ಅದರ ಮೂಲಕ ಭಯವನ್ನು ಸೃಷ್ಟಿ ಮಾಡತಕ್ಕಂಥದ್ದು ಇವರ ಮುಖ್ಯವಾದಂಥ ಟಾರ್ಗೆಟ್ ಆಗಿರುತ್ತೆ. It aims at creating more fear by killing people. ಜನರನ್ನ ಸಾವು ನೋವು ಉಂಟು ಮಾಡಿ ಇಲ್ಲಿ ಭಯವನ್ನು ಸೃಷ್ಟಿ ಮಾಡುವುದು ಇವರ ಅತಿ ಮುಖ್ಯವಾದ ಗುರಿಯಾಗಿರುತ್ತೆ, ಭಯೋತ್ಪಾದಕರ ಗುರಿ. They use explosives, deadly gases to attain their goals. ಅದಕ್ಕಾಗಿ ವಿಷಾನಿಲಗಳನ್ನು ಬಳಕೆ ಮಾಡ್ತಾರೆ ಜನರನ್ನ ಕೊಲ್ಲುವುದಕ್ಕಾಗಿ. ಹಾಗೇನೆ ಇಲ್ಲಿ ಸಾಕಷ್ಟು ವಿಧ್ವಂಸಕ ಸ್ಫೋಟಕ ವಸ್ತುಗಳನ್ನು ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಈ ಭಯೋತ್ಪಾದನೆಯಲ್ಲಿ ಇವುಗಳನ್ನ ಬಳಕೆ ಮಾಡಿ ತಮ್ಮ ಗುರಿಗಳನ್ನ ಈಡೇರಿಸುವಂತ ಕೆಲಸವನ್ನು ಮಾಡ್ತಾರೆ. ಸೊ ದ ಕಿಲ್ಲಿಂಗ್ ಡನ್ ಬೈ ಟೆರರಿಸ್ಟ್ ಆರ್ ಪ್ರೀ-ಪ್ಲಾನ್ಡ್. ಯಾವುದೇ ಜನರನ್ನ ಇಲ್ಲಿ ಕೊಲ್ಲಬೇಕಾದ್ರೆ ಇವರು ಪೂರ್ವಯೋಜಿತವಾಗಿ ಒಂದಷ್ಟು ಯೋಜನೆಗಳನ್ನ, ಸಂಚುಗಳನ್ನು ರೂಪಿಸಿಕೊಂಡಿರ್ತಾರೆ ಭಯೋತ್ಪಾದಕರು. They work with their own network of intelligence. ಇಲ್ಲಿ ತಮ್ಮದೇ ಆದಂತ ಒಂದು ಉಗ್ರಗಾಮಿಗಳು ಗುಪ್ತಚಾರದ ಜಾಲವನ್ನ, ತರಬೇತಿ ಹೊಂದಿದ ಜಾಲವನ್ನು ಕೂಡ ಹೊಂದಿರ್ತಾರೆ. ದ ಮಾಡರ್ನ್ ಎಂಪ್ಲಾಯ್ ಮಾಡರ್ನ್ ಡೇ ಗ್ಯಾಡ್ಗೆಟ್ಸ್ ಅಂಡ್ ಮೀನ್ಸ್ ಟ್ರಾನ್ಸ್ಪೋರ್ಟೇಷನ್. ಇಲ್ಲಿ ಅತ್ಯಾಧುನಿಕ ಸಾರಿಗೆ ಸಂಪರ್ಕ ಸಾಧನಗಳನ್ನು ಕೂಡ ಇವರು ತಮ್ಮ ಒಂದು ಚಟುವಟಿಕೆಗಳಲ್ಲಿ ಬಳಸಿಕೊಳ್ತಾರೆ. ದೇ ಟಾರ್ಗೆಟ್ಸ್ ಬಿಸಿ ಏರಿಯಾ ಲೈಕ್ ಏರ್ಪೋರ್ಟ್, ರೈಲ್ವೆ ಸ್ಟೇಷನ್ಸ್, ಮಾರ್ಕೆಟ್ಸ್ ಅಂಡ್ ಅದರ್ ಏರಿಯಾಸ್ ಟು ಅಟ್ಯಾಕ್. ಅಷ್ಟೇ ಅಲ್ಲ, ಇವರು ಏನ್ ಮಾಡ್ತಾರೆ ಅಂತಂದ್ರೆ ತಮ್ಮ ಟಾರ್ಗೆಟ್ ಅನ್ನ ವಿಶೇಷವಾಗಿ ಜನಸಂದಣಿ ಪ್ರದೇಶಗಳಾಗಿರ್ತಕ್ಕಂಥ ವಿಮಾನ ನಿಲ್ದಾಣ, ರೈಲ್ವೆ ನಿಲ್ದಾಣ, ಮಾರುಕಟ್ಟೆಗಳಂತಹ ಏರಿಯಾಗಳ ಮೇಲೆ ದಾಳಿ ಮಾಡ್ತಾರೆ. They seek to spread their goals along with this violence. ಈ ರೀತಿಯಾಗಿ ಇಲ್ಲಿ ನಿರ್ದಿಷ್ಟ ಈ ಪ್ರದೇಶಗಳ ಮೇಲೆ ದಾಳಿ ಮಾಡೋದ್ರ ಮೂಲಕ ಸಾಕಷ್ಟು ಹಿಂಸೆಯನ್ನ ಮಾಡೋದ್ರ ಮೂಲಕ ತಮ್ಮ ಗುರಿಯನ್ನ ಸಾಧಿಸಿ ಪ್ರಚಾರವನ್ನ ಪಡೆಯುತ್ತಾರೆ. ದೇ ಆಲ್ಸೋ ಯೂಸ್ tactics like suicide bombing, kidnapping innocent people to attain their targeted aims. ಅದಕ್ಕಾಗಿ ಆತ್ಮಾಹುತಿ ದಾಳಿಗಳನ್ನ, ಆತ್ಮಾಹುತಿ ಬಾಂಬರ್ಗಳನ್ನ ಇಲ್ಲಿ ಬಳಸ್ತಾರೆ. ಹಾಗೆ ಹಲವಾರು ಅಮಾಯಕ ಜನರನ್ನ ಏನ್ ಮಾಡ್ತಾರೆ ಅಂತಂದ್ರೆ ಅಪಹರಣ ಮಾಡಿ ಒತ್ತೆಯಾಗಿರಿಸಿಕೊಂಡು ತಮ್ಮ ಹೀನ ಕೃತ್ಯಗಳಿಗೆ ಬಳಕೆ ಮಾಡೋದನ್ನ ನಾವು ನೋಡಬಹುದಾಗಿದೆ. India is one of the countries in the world that has been the targets of terrorism for many years. ಭಾರತ ಹಲವಾರು ವರ್ಷಗಳಿಂದ ಈ ಒಂದು ಉಗ್ರಗಾಮಿತ್ವಕ್ಕೆ ತುತ್ತಾದಂತ ಒಂದು ರಾಷ್ಟ್ರ ಅಂತ ಹೇಳ್ಬೋದು. ಟೆರರಿಸಂ is an war there in states like Nagaland, Manipura, Kashmir, Punjab and other states or other places. ಭಾರತದಲ್ಲಿ ವಿಶೇಷವಾಗಿ ನಾಗಾಲ್ಯಾಂಡ್, ಮಣಿಪುರ, ಕಾಶ್ಮೀರ, ಪಂಜಾಬ್, ಅಸ್ಸಾಂ, ಮಿಜೋರಾಂ ಮೊದಲಾದ ರಾಜ್ಯಗಳು ಈ ಒಂದು ಟೆರರಿಸಂಗೆ ತುತ್ತಾದಂತ ರಾಜ್ಯಗಳು ಮತ್ತು ಅಲ್ಲಿ ಭಯೋತ್ಪಾದನೆ ಅಂತಕ್ಕಂಥ ರಾಜ್ಯಗಳಲ್ಲಿ ತಲೆ ಎತ್ತುತ್ತಾನೆ ಇದೆ. There was attacks on Taj Hotel in Mumbai on November 26th, 2007. ಇಲ್ಲಿ ತಾಜ್ ಹೋಟೆಲ್ ಮುಂಬೈ ಮೇಲೆ ನವೆಂಬರ್ 26, 2007ರಲ್ಲಿ ದಾಳಿ ಮಾಡಿದ್ದನ್ನು ನಾವು ಗಮನಿಸಬಹುದಾಗಿದೆ. Similarly, the Parliament House also been the target of terrorism. Terrorists have targeted places like Hyderabad, Chennai, Bangalore, Bodh Gaya and other places to create panic. ಅಷ್ಟೇ ಅಲ್ಲ, ಹೈದರಾಬಾದ್, ಚೆನ್ನೈ, ಬೆಂಗಳೂರು, ಬುದ್ಧಗಯಾ ಅಂತ ಮೊದಲಾದ ಸ್ಥಳಗಳಲ್ಲೂ ಕೂಡ ಈ ಒಂದು ಭಯೋತ್ಪಾದಕರು ತಮ್ಮದೇ ಆದಂತಹ ದಾಳಿಯನ್ನು ಮಾಡಿದ್ದಾರೆ. ಹಾಗೇನೆ ಇಲ್ಲಿ ಭಾರತದ ಸಂಸತ್ತಿನ ಮೇಲೂ ಕೂಡ ದಾಳಿಯನ್ನ ನಡೆಸಿದ್ದನ್ನ ಇಲ್ಲಿ ನಾವು ಗಮನಿಸಬಹುದಾಗಿದೆ. So our neighboring countries like Pakistan and China are accused of supporting and aiding
ಟೆರರಿಸಮ್ ಇನ್ ಅವರ್ ಕಂಟ್ರಿ. ನಮ್ಮ ನೆರೆಯ ರಾಷ್ಟ್ರಗಳಂತ ಪಾಕಿಸ್ತಾನ ಮತ್ತು ಚೀನಾಗಳು ನಮ್ಮ ದೇಶದಲ್ಲಿನ ಭಯೋತ್ಪಾದಕತೆಗೆ ಕುಮ್ಮಕ್ಕು ನೀಡುವಂಥದ್ದು ಅಂತ ಹೇಳಿ ನಾವು ಹೇಳ್ಬೋದಾಗಿದೆ. India always criticize terrorism in other countries also. ಭಾರತ ತನ್ನಲ್ಲಿ ಅಷ್ಟೇ ಅಲ್ಲ ಬೇರೆ ರಾಷ್ಟ್ರಗಳ ಮೇಲೆ ಭಯೋತ್ಪಾದಕ ಚಟುವಟಿಕೆಗಳಾದಾಗ ಅವುಗಳನ್ನು ಖಂಡಿಸುತ್ತಾನೆ ಬಂದಿದೆ. Our central and state governments have taken utmost care of stop terrorism. ಅಷ್ಟೇ ಅಲ್ಲ ಹಲವಾರು ನಮ್ಮ ದೇಶದಲ್ಲಿರ್ತಕ್ಕಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಲವಾರು ಒಂದು ನಿರ್ಧಾರ ಮತ್ತು ಕ್ರಮಗಳ ಮೂಲಕ ಇಲ್ಲಿ ಭಯೋತ್ಪಾದನೆ ತಡೆಗಟ್ಟುವಂಥ ಕೆಲಸವನ್ನ ಮಾಡ್ತಾನೆ ಬಂದಿದೆ. They have always strived to protect the property and life of ordinary people. ಸಾಮಾನ್ಯ ಜನರ ಒಂದು ಜೀವನ ಮತ್ತು ಅವರ ಆಸ್ತಿಗಳನ್ನು ರಕ್ಷಣೆ ಮಾಡುವಂಥ ಕೆಲಸದಲ್ಲಿ ಈ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ತೊಡಗಿವೆ. They have even created a special allied forces to tackle these terrorists. ಅದಕ್ಕಾಗಿ ವಿಶೇಷ ತಂಡಗಳನ್ನು ರಚಿಸಿ ಪರಿಣಿತರ ಪಡೆಗಳನ್ನು ರಚಿಸಿ ಭಯೋತ್ಪಾದನೆ ನಿಗ್ರಹವನ್ನು ಮಾಡುವಂಥ ಕೆಲಸವನ್ನ ಈ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮಾಡ್ತಾ ಇದೆ. India has been peace loving country and has undertaken many incentives to stop terrorism. ಶಾಂತಿ ಪ್ರಿಯರಾದಂಥ ರಾಷ್ಟ್ರ ನಮ್ಮ ಭಾರತ. ಇದು ಹಲವಾರು ಕ್ರಮಗಳ ಮೂಲಕ ಇಲ್ಲಿ ಭಾರತದಲ್ಲಿ ಏನಂತಂದ್ರೆ ಉಗ್ರಗಾಮಿ ಚಟುವಟಿಕೆಯನ್ನ ತಡೆಯುವಂತ ಕಾರ್ಯವನ್ನ ಮಾಡ್ತಾ ಇದೆ. A look into history says that a very little has been achieved by violent activities like terrorism. ನಮ್ಮ ಮನುಕುಲದ ಇತಿಹಾಸ ಪರಿಶೀಲಿಸಿದಾಗ ಒಂದು ಸತ್ಯ ಗೋಚರವಾಗುತ್ತೆ. ಏನು ಅಂತಂದ್ರೆ ಇಲ್ಲಿ ವೈಲೆಂಟ್ ಆಕ್ಟಿವಿಟೀಸ್ ಲೈಕ್ ಟೆರರಿಸಮ್ ಇಲ್ಲಿ ಯಾವತ್ತೂ ಏನಂತಂದ್ರೆ ಹಿಂಸೆಯ ಮೂಲಕ ಯಾವುದೇ ಒಂದು ಸಾಧಿಸಿದ್ದು ಕಡಿಮೆ. ಅಟ್ ದ ಸೇಮ್ ಟೈಮ್ ಹಿಸ್ಟ್ರಿ ಹ್ಯಾಸ್ ಬೀನ್ ಮೇಡ್ ಬೈ ಎಂಪ್ಲಾಯಿಂಗ್ ಟ್ರೂತ್, ನಾನ್ ವೈಲೆನ್ಸ್ ಅಂಡ್ ಲವ್. ಆದರೆ ನಾವು ಸಾಧಿಸಿದ್ದು ಸತ್ಯ, ಹಿಂಸೆ ಮತ್ತು ಪ್ರೀತಿಯ ಮೂಲಕ ಬಹಳಷ್ಟು ಸಾಧನೆಯನ್ನು ನಾವು ಮನುಕುಲ ಇತಿಹಾಸದಲ್ಲಿ ಸಾಧಿಸಿದ್ದನ್ನು ಗಮನಿಸಬಹುದು ಮಕ್ಕಳೇ. ಹಾಗೆ ದ ಕಿಲ್ಲಿಂಗ್ ಆಫ್ ಪೀಪಲ್ like Gandhiji, Indira Gandhi and Rajiv Gandhi did not harass their effort to achieve progress through peace. ಇಲ್ಲಿ ಗಾಂಧೀಜಿ, ಮಹಾತ್ಮ ಗಾಂಧೀಜಿ, ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಅವರು ಹಿಂಸಾ ಮಾರ್ಗದಿಂದ ಕೊಂದರೂ ಕೂಡ ಶಾಂತಿಗಾಗಿ ಹೋರಾಟ ಮಾಡಿದ್ದನ್ನು ಇತಿಹಾಸದಲ್ಲಿ ನಾವು ನೋಡಬಹುದಾಗಿದೆ. ವೇರಿಯಸ್ ಆಕ್ಷನ್ಸ್ ಆಫ್ ಬುದ್ಧ, ಮಹಾವೀರ, ಜೀಸಸ್, ಮೊಹಮ್ಮದ್ ಪೈಗಂಬರ್, ಬಸವ, ಗಾಂಧಿ, ನೆಹರು, ಅಂಬೇಡ್ಕರ್, ಮಾರ್ಟಿನ್ ಲೂಥರ್, ನೆಲ್ಸನ್ ಮಂಡೇಲಾ and others have given new light, a new path and a new life to the people all over the world. ಹೀಗೆ ಬುದ್ಧ, ಮಹಾವೀರ ಮತ್ತು ಏಸು, ಮೊಹಮ್ಮದ್ ಪೈಗಂಬರ್, ಬಸವ, ಗಾಂಧಿ, ಅಂಬೇಡ್ಕರ್, ಮಾರ್ಟಿನ್ ಲೂಥರ್, ನೆಲ್ಸನ್ ಮಂಡೇಲಾ ಇವರುಗಳು ಮನುಕುಲದ ಚೈತನ್ಯ ಮತ್ತು ಹೊಸ ಬೆಳಕು, ನೆಮ್ಮದಿಯನ್ನ ನೀಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಕೊನೆಯಲ್ಲಿ ಪೀಸ್ ಅಂಡ್ ಲವ್ ಆರ್ ಗ್ರೇಟರ್ ದ್ಯಾನ್ ವೈಲೆನ್ಸ್ ಅಂಡ್ ಹೇಟ್. ಇಲ್ಲಿ ಹಿಂಸೆ ದ್ವೇಷಗಳಿಗಿಂತ ಶಾಂತಿ ಪ್ರೇಮಗಳೇ ಅತ್ಯಂತ ಇಲ್ಲಿ ಮಹತ್ವವಾದ್ದು, ಮಿಗಿಲಾದವು ಅಂತ ಹೇಳಿ ನಾವು ಹೇಳ್ಬೋದಾಗಿದೆ ಮಕ್ಕಳೇ. Dear student, now question and answers. Firstly, in Karnataka, how much reservation has been given to women in local body elections? In Karnataka, 50% reservation has been given to women in local body election. Then one more question. Who are the memorable women freedom fighters? Jhansi Rani Lakshmibai, Kittur Rani Chennamma, Annie Besant, Kasturba Gandhi, Savitribai Phule, Sarojini Naidu are some of the memorable women's freedom fighters. Why the government of Karnataka has implemented Stree Shakti program? The government of Karnataka has implemented Stree Shakti program through which self-help groups of women are formed and fostered as the means of social progress. Okay, look at the three questions. Who was the Prime Minister of ruled a long time in India? Indira Gandhi. Then who was the first woman President of India? Pratibha Patil. And what is terrorism? Terrorism is nothing but fulfilling its narrow end by creating panic. And when was Taj Hotel in Mumbai attacked? Taj Hotel Mumbai attacked on November 26, 2007.
Okay, what are your suggestions to improve the status of women? These points is very important. Dear student, look and read this.